ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪ ಅಂದ್ರೆ, ಇವತ್ತು PUC ರಿಸಲ್ಟ್, ಸೆಕೆಂಡ್ PUC ರಿಸಲ್ಟ್ ಅಲ್ವಾ, 3 ಗಂಟೆಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೆಕೆಂಡ್ರಿ ಬೋರ್ಡ್ ಅವರು, ಕರ್ನಾಟಕ ಸೆಕೆಂಡ್ರಿ ಬೋರ್ಡ್ ಅವರು. ಸೊ ಯಾವ ರೀತಿ ನಾವು ರಿಸಲ್ಟ್ ನ ಚೆಕ್ ಮಾಡಬೇಕು, ಸೊ ಒಂದ್ ವೇಳೆ ಎರರ್ ಬಂತು ಅಂದ್ರೆ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಕೊಂಡು ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಇವಾಗ KERResult.nic.in ಈ ಒಂದು ವೆಬ್ಸೈಟ್ ಅಲ್ಲಿ ಸರ್ವರ್ ಬಿಸಿ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕ್ಲೀನ್ ಆಗಿ ಹೇಳ್ತೀನಿ ನೋಡಿ. ಸೊ ನೀವು ಯಾವ್ದನಾ ಬ್ರೌಸರ್ ಓಪನ್ ಮಾಡಿದ್ರು ಕೂಡ ಅದು ಸೇಮ್ ವೆಬ್ಸೈಟ್ಗೆ ಕನೆಕ್ಟ್ ಆಗುತ್ತೆ, ಓಕೆನಾ. ಸೊ ಬೇರೆಯವ್ರು ಹೇಳ್ಬೋದು ಬೇರೆ ವೆಬ್ಸೈಟ್ನ ಟ್ರೈ ಮಾಡಿ, ವೆಬ್ ಬ್ರೌಸರು ಯಾವುದೋ ಬೇರೆ ಬೇರೆ ಇರ್ತಾವಲ್ಲ, ಸೊ ಅದನ್ನ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವ ಬ್ರೌಸರ್ ಟ್ರೈ ಮಾಡಿದ್ರು ಕೂಡ ವೆಬ್ಸೈಟ್ ಅದೇ ಅಲ್ವಾ. ಸೊ ವೆಬ್ಸೈಟೇ ಕ್ಲಾಶ್ ಆಯಿತು ಅಂತ ಹೇಳೋದಾದ್ರೆ ನೀವು ಯಾವ ಬ್ರೌಸರಲ್ಲಿ ನೋಡಿದ್ರು ಕೂಡ ವೇಸ್ಟು, ಅಥವಾ ಸಪ್ರೇಟ್ ವೆಬ್ಸೈಟೇ ಇತ್ತು ಅಂತ ಹೇಳೋದಾದ್ರೆ ಆ ವೆಬ್ಸೈಟನ್ನು ಕೂಡ ಇದೇ ವೆಬ್ಸೈಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಮೇನ್ ವೆಬ್ಸೈಟ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಎಕ್ಸಿಟ್ ಆಗಿ ಬೇರೆ ವೆಬ್ಸೈಟಲ್ಲಿ ನೀವು ರಿಸಲ್ಟ್ ಚೆಕ್ ಮಾಡೋಕ್ಕೆ ಅಸಾಧ್ಯ ಅದು. ಸೊ ಹಾಗಾಗಿನೇ ಮೇನ್ ವೆಬ್ಸೈಟೇ ನಿಮ್ಗಿಲ್ಲಿ ಏನೋ ಇದು ಮಾಡೋದು ಅಂತಾನೆ ಹೇಳ್ಬೋದು, ರಿಸಲ್ಟ್ ತೋರಿಸೋದು. ಸೊ ಅದಕ್ಕೋಸ್ಕರ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಅವಾಗ್ಲೇನೆ ಅಪ್ಡೇಟ್ ಮಾಡಿದ್ದಾರೆ. KERResult.nic.in 2026 ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಬರ್ತಿರುತ್ತೆ ನೋಡಿ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ, ಓಕೆನಾ. ಸೊ ಇಲ್ಲಿ ನಿಮ್ಗಿಲ್ಲಿ ಏನ್ ಮಾಡ್ತಾರೆ ಅಂದ್ರೆ, PUC ದ್ವಿತೀಯ PUC ಪರೀಕ್ಷೆ 2 ಅಂತ ಇದೆ ಇಲ್ಲಿ, ಇವೆಲ್ಲನೂ ಕೂಡ ರಿಮೂವ್ ಮಾಡಿಬಿಟ್ಟು 2025 ಅಂತ ಇದೆ ನೋಡಿ, ಅದನ್ನ 26 ಅಂತ ಮಾಡಿ ಇಲ್ಲಿ ಒಂದೇ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ಮಂಡಳಿ, ಕರ್ನಾಟಕ ಸೆಕೆಂಡರಿ ಅಂಡ್ ಅಸೋಸಿಯೇಷನ್ ಬೋರ್ಡ್ 2026 ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಪ್ರಕಟಣೆ ಅಂತ ಹೇಳ್ಬಿಟ್ಟು ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಇಲ್ಲ ಆಕ್ಚುಲಿ, ಓಕೆನಾ. ಸೊ ಅದಾದ್ಮೇಲೆ ಇಲ್ಲಿ ನಿಮ್ಗೆ ಇಲ್ಲಿ ಸೆಕೆಂಡ್ PUC ಎಕ್ಸಾಮ್ ಅಂತ ಇರುತ್ತೆ, ಎಕ್ಸಾಮ್ 2 ಅಂತ ಇರೋದಿಲ್ಲ. ರಿಸಲ್ಟ್ 2025 ಅಂತ ಇರುತ್ತೆ, 26 ಅಂತ ಬರುತ್ತೆ ಇಲ್ಲಿ, ಓಕೆನಾ. ಸೊ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ. ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ, ಸೈನ್ಸೋ ಕಾಮರ್ಸೋ ಆರ್ಟ್ಸೋ, ಇದರ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಶೋ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವೆಬ್ಸೈಟ್ನ ಒಂದು ಲಿಂಕ್ ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ, ಓಕೆನಾ. ಸೊ ಇನ್ನೇನು ಅಪ್ಡೇಟ್ ಸಿಕ್ತು ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.